ಪ್ರಧಾನಿ ನರೇಂದ್ರ ಮೋದಿ ಅವರು 6 ದಿನಗಳ 5 ದೇಶಗಳ ವಿದೇಶ ಯಾತ್ರೆ ಮುಗಿಸ್ಕೊಂಡು ಬಂದ ಮೇಲೆ ಅವರು ನಮ್ಮ ಕೆಲಸಕ್ಕೆ ತಾವು ಶುರು ಹಚ್ಕೊಂಡಿದ್ದಾರೆ. ಬಟ್ ಆ ವಿದೇಶ ಪ್ರವಾಸದ ಚರ್ಚೆಗಳೇ ಮುಗಿತಾ ಇಲ್ಲ. ಚರ್ಚೆಗಳಾಗಬೇಕು, ಆಗಬಾರ್ದು ಅಂತಲ್ಲ, ಬಟ್ ಏನು ಚರ್ಚೆ ಆಗಬೇಕು? 5 ದೇಶಗಳ ಪೈಕಿ ಒಂದೇ ಅರಬ್ ರಾಷ್ಟ್ರ, ಯುನೈಟೆಡ್ ಅರಬ್ ಎಮಿರೇಟ್ಸ್. ಇನ್ನು 4 ಯುರೋಪಿಯನ್ ರಾಷ್ಟ್ರಗಳು. ಚರ್ಚೆ ಆಗಬೇಕಾಗಿದ್ದು ಅಲ್ಲಿ ಆದ ಒಪ್ಪಂದಗಳು, ಅದರಿಂದ ಭಾರತಕ್ಕೆ ಲಾಭನ ನಷ್ಟನ, ಭಾರತದ ಹಿತಾಸಕ್ತಿಯನ್ನು ಈ ಸರ್ಕಾರ ಎತ್ತಿ ಹಿಡಿತಾ, ಬಲಿ ಕೊಡ್ತಾ, ಯಾವ್ಯಾವ ಅಗ್ರಿಮೆಂಟ್ನಿಂದ ಏನೇನು ಲಾಭ ಆಗುತ್ತೆ, ಏನೇನು ನಷ್ಟ ಆಗುತ್ತೆ. ಬೇಡಪ್ಪ, ಭಾರತದಲ್ಲಿ ಕಾರ್ಪೊರೇಟ್ ಸಂಸ್ಥೆಗಳಿದಾವಲ್ಲ, ಅದಾನಿ ಅಂಬಾನಿ, ಅವ್ರಿಗೇನಾದ್ರು ಲಾಭ ಮಾಡಿಕೊಡೋದಕ್ಕೆ ಹೋಗಿದ್ರ? ಇವೆಲ್ಲ ಚರ್ಚೆ ಆದರೆ ಈ ಚರ್ಚೆಗಳು ದೇಶದ ಜನರಿಗೆ ವೈಸ್ ಡಿಸಿಷನ್ ಮಾಡೋದಕ್ಕೆ ಹೆಲ್ಪ್ ಆಗ್ತವೆ. ಚರ್ಚೆಗಳಾಗಬೇಕಾಗಿದ್ದದು. ಬಟ್ ಅನ್ಫಾರ್ಚುನೇಟ್ಲಿ ನೋಡಿ, ಎಂತೆಂಥ ಡೀಲ್ಗಳು ಸೈನ್ ಆಗಿದ್ದಾವೆ. ಚರ್ಚೆ ಅಂತ ಆಗ್ತಾ ಇರೋದು ಆ ಮೆಲಡಿ ಚಾಕ್ಲೇಟ್ದೊಂದೇ. 50 ರೂಪಾಯಿದು ಒಂದು ಚಾಕ್ಲೇಟ್ ಪ್ಯಾಕ್ ತಗೊಂಡೋಗಿದ್ರಪ್ಪ ಇಟಲಿಯ ಪ್ರಧಾನಿಗೆ ಕೊಡುವುದಕ್ಕೆ. ಅದನ್ನು ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲನಿ ಒಂದು ರೀಲ್ಸ್ ಮಾಡಿ ಸೋಷಿಯಲ್ ಮೀಡಿಯಾಗೆ ಹಾಕಿದ್ರು. ಏನೇನು ಕಮೆಂಟು, ಏನೇನು ಮಾತು. ರಾಹುಲ್ ಗಾಂಧಿಯವರು ರಾಯಬರೇಲಿ ವೇದಿಕೆಯ ಭಾಷಣದಲ್ಲಿ ಅದನ್ನು ಮಾತಾಡಿದ ಧಾಟಿ, ಹಾವ ಭಾವ ವಿಪಕ್ಷ ನಾಯಕರಿಗೆ ಸೂಟಾಗ ಹಂಗಿರಲಿಲ್ಲ ಅಂತ ನನ್ನ ಅಭಿಪ್ರಾಯ. ವಿಪಕ್ಷ ನಾಯಕರಿಗೆ ಸೂಟಾಗ ಹಂಗಿರಲಿಲ್ಲ. ಇವತ್ತು ಬಿ ಕೆ ಹರಿಪ್ರಸಾದ್ ಅವರು ಮಾತಾಡಿದ್ದಾರೆ ನೋಡಿ. 75 ವರ್ಷದ ಮುದಿಯ ಸಣ್ಣ ವಯಸ್ಸಿನ ಪ್ರಧಾನಿ ಜೊತೆಗೆ ನಡೆದುಕೊಳ್ತಾ ಇರೋದನ್ನು ನೋಡಿದ್ರೆ, ರೊಮ್ಯಾಂಟಿಕ್ ಫೋಟೋ ನೋಡಿದ್ರೆ ನಗು ಬರುತ್ತೆ. ಬಿ ಕೆ ಹರಿಪ್ರಸಾದ್ ಅವರು ಹೇಳಿ ಕೇಳಿಸ್ಕೊಡಿ. ರೋಮಲ್ಲಿ ಇವರು ಮಾಡ್ತಾ ಇರತಕ್ಕಂಥ ರೊಮ್ಯಾನ್ಟಿಕ್ ಸೀನ್ಗಳು ನೋಡಿದಾಗ, ರೋಮಲ್ಲಿ ನ್ಯೂರೋ ಫೆಡಲ್ ವೈಲ್ ರೋಮ್ ಬರ್ನ್ಟ್ ಅಂತೇಳಿ ಅದೊಂದು ದೊಡ್ಡ ಇಂಗ್ಲೀಷಲ್ಲಿದೆ. 75 ವರ್ಷದ ಮುದಿಯ ಈ ಒಂದು ಸಣ್ಣ ವಯಸ್ಸಿನ ಪ್ರಧಾನಮಂತ್ರಿ ಜೊತೆ ಚಾಕ್ಲೇಟ್ ಹಂಚ್ಕೊಳ್ಳೋದು ನೋಡಿದಾಗ, ಅದನ್ನು ಏನಂತ ಕೇಳ್ತೀರ, ಅದಕ್ಕೆ ಆ ಸೀನ್ ನೋಡಿದಾಗ ನಗೆ ಬರುತ್ತೆ. ಪಶ್ಚಿಮ ಏಷ್ಯಾದ ಸಮಸ್ಯೆಯಿಂದ ಉಂಟಾಗಿರ್ತಕ್ಕಂಥ ಬಹಳ ದೊಡ್ಡ ಸಮಸ್ಯೆಗಳು. 3 ದಿವಸಕ್ಕೆ ಒಂದ್ಸಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸ್ತಾ ಇದ್ದಾರೆ. ಸಂಪೂರ್ಣ ಗಂಭೀರವಾದ ಪರಿಸ್ಥಿತಿ ಇದ್ದಾಗ ಫಾರಿನ್ ಟೂರ್ ಮಾಡಿಕೊಂಡು ದೇಶದ ಜನಕ್ಕೆ ಇವರು ಕತೆ ಹೇಳ್ತಾ ಇರೋದು ನೋಡಿದ್ರೆ ಅದೇ ರೋಮ್ ಕತೆ ಹೇಳ್ದಂಗೆ ಆಗುತ್ತೆ. ಅದಕ್ಕೆ ಆಸ್ಟ್ರಿಚ್ ಅಂತ ಹೇಳ್ತಾರೆ, ಅದಕ್ಕೆ ಒಂದು ಅದೇನೋ ಪಕ್ಷಿ ಅದು ಬಿರುಗಾಳಿ ಬಂದಾಗ ಮರುಭೂಮಿನಲ್ಲಿ ತಲೆ ಹಾಕೊಂಡು ನಿಂತ್ಕೊಂಡ್ಬಿಡುತ್ತೆ. ಬಿರುಗಾಳಿನ ಯಾವ ರೀತಿ ಫೇಸ್ ಮಾಡಬೇಕು ಅನ್ನೋ ಬದಲು ಆ ಥರ ಈ ನರೇಂದ್ರ ಮೋದಿ ಅವರು ಮೆಲೋನಿಗೆ ಚಾಕ್ಲೇಟ್ ಅಂತ ಕೊಡ್ಬಿಟ್ಟು ಆ ಪಾರ್ಲೆ ಕಂಪನಿದು ಶೇರ್ ಸ್ವಲ್ಪ ಜಾಸ್ತಿ ಮಾಡ್ಸಕ್ಕೆ ಅಲ್ಲೂ ವ್ಯಾಪಾರ ಮಾಡಕ್ಕೆ ಹೊರಟ್ಬಿಟ್ಟೆ. ರಾಜ ವ್ಯಾಪಾರಿ ಆದಾಗ ಪ್ರಜೆ ಬಿಕಾರಿ ಆಗ್ತಾನೆ ಅಂತೇಳಿ ಬಹಳ ಸ್ಪಷ್ಟವಾಗಿ ಚಾಣಕ್ಯ ನೀತಿ ಅಂತ ಹೇಳಿದ್ದಾರೆ. ಅದು ನನಗೇನು ಗೊತ್ತಿಲ್ಲ, ಕೇಳಿ ತಿಳ್ಕೊಂಡಿರೋದು ಅಷ್ಟೇ. ಆ ಥರ ಪ್ರಜೆಗಳನ್ನ ಬಿಕಾರಿಯಾಗಿ ಮಾಡಿರ್ತಕ್ಕಂಥ ಯಾರಾದರೂ ಪ್ರಧಾನಮಂತ್ರಿ ಇದ್ರೆ ಅದು ನರೇಂದ್ರ ಮೋದಿನೇ. 75 ವರ್ಷದ ಮುದಿಯ ಸಣ್ಣ ವಯಸ್ಸಿನ ಪ್ರಧಾನಿಯ ಜೊತೆಗೆ ರೊಮ್ಯಾಂಟಿಕ್ ಫೋಟೋ ನೋಡಿದ್ರೆ ನಗು ಬರುತ್ತೆ, ಚಾಕ್ಲೇಟ್ ತಿನ್ನಿಸ್ತಾ ಇರೋದು. ನಾಟ್ ಇನ್ ಗುಡ್ ಟೇಸ್ಟ್. ರಾಜಕಾರಣ ಈ ಹಂತಕ್ಕೆ ಇಳಿಬಾರ್ದು. ಆಮೇಲೆ ಈ ಥರದ ಮಾತುಗಳನ್ನು ಕೇಳಿದಾಗ ಅನಾಯಾಸವಾಗಿ ನಮಗೆ ಇತಿಹಾಸ ನೆನಪಾಗ್ಬಿಡುತ್ತೆ. ಮೊನ್ನೆ ಹಿಂಗೆ ಡಿಬೇಟ್ನಲ್ಲಿ ನಾಗರಾಜ್ ಯಾದವ್ ಅವರಿದ್ದರು, ವಿಧಾನ ಪರಿಷತ್ ಸದಸ್ಯರೇ. ಅವರಂದರು, ಪ್ರಧಾನಿ ನರೇಂದ್ರ ಮೋದಿ ಎಷ್ಟು 1000 ಕೋಟಿಯ ಫ್ಲೈಟ್ನಲ್ಲಿ ಓಡಾಡ್ತಾರೆ, 8000 ಕೋಟಿನೋ 9000 ಕೋಟಿ ಏನೋ ಅಂದರು. ಆ ಅಂಥ ಫ್ಲೈಟ್ನಲ್ಲಿ ಓಡಾಡ್ತಾರೆ. ನಾನಂದೆ, ಈ ದೇಶ ಏನೇನು ನೋಡಿದೆ? ಪ್ರಧಾನಮಂತ್ರಿಗಳ ಮೊಮ್ಮಕ್ಕಳ ಬರ್ಡೇಗಳ ಗೌರ್ಮೆಂಟ್ ಫ್ಲೈಟ್ನಲ್ಲಿ ಆಗ್ತಾ ಇದ್ವಪ್ಪ, ಸರ್ಕಾರದ ಫ್ಲೈಟ್ನಲ್ಲಿ. ಬರ್ಡೇಗಳು, ಕೇಕ್ ಕಟ್ಟಿಂಗ್ ಸೆರೆಮನಿಗಳಾಗ್ತಾ ಇದ್ವು ವಿಮಾನದಲ್ಲಿ. ಅದನ್ನು ನೋಡಿಲ್ವೇ ದೇಶ? ಹೆಂಡತಿ ತವ್ರ ಮನೆಯಿಂದ ಜನ ಬಂದಿದ್ದಾರೆ ಅನ್ನುವ ಕಾರಣಕ್ಕೆ ಒಂದು ಪಿಕ್ನಿಕ್ ಅರೇಂಜ್ ಆಗುತ್ತೆ. ಮಾಡಬಾರ್ದು ಅಂತಲ್ಲ, ಪಿಕ್ನಿಕ್ ಮಾಡಬೇಕು, ಪ್ರಧಾನ ಮನುಷ್ಯರೇ ಅವರು. ಆದರೆ ಆ ಪಿಕ್ನಿಕ್ಕಿಗಾಗಿ ಭಾರತೀಯ ನೌಕಾಪಡೆಯ ಯುದ್ಧ ಹಡಗುಗಳು ಹೋಗ್ತಾವ್ರಿ ಅಲ್ಲಿಗೆ ಟು ಎಂಟರ್ಟೈನ್. INS ವಿರಾಟ್ ಹೋಗಿತ್ತು.
ಭಾರತೀಯ ನೌಕಾಪಡೆ ಹೆಲಿಕಾಪ್ಟರ್ಗಳು ಹೋಗ್ತವೆ ಪಿಕ್ನಿಕ್ಕಿಗೆ, ಹೆಂಡತಿ ತವ್ರ ಮನೆಯವರು ಬಂದಿದ್ದಾರೆ ಅಂತ. ಪ್ರಧಾನಮಂತ್ರಿಗಳಿಗೆ ಸಿಗರೆಟ್ ಸೇರ್ಬೋದಕ್ಕಾಗಿತ್ತು, ಅವ್ರದ್ದು ಬ್ರ್ಯಾಂಡ್ ಇರಲಿಲ್ಲ. 555 2 ಸಿಗರೆಟ್ ತರೋದಕ್ಕೆ ವಿಮಾನಗಳು ಎಲ್ಲೆಲ್ಲಿಂದ ಎಲ್ಲೆಲ್ಲಿಗೆ ಹಾರಾಡೋದು ಅಂತ ಗೊತ್ತಿಲ್ವಾ? ದೇಶದ ಜನರಿಗೆ ಗೊತ್ತಿಲ್ವಾ? ಆ ಕಾಲ ನೋಡಿದೆ ಇದು ದೇಶ, ಆ ಕಾಲನೂ ನೋಡಿದೆ ನಮ್ಮ ದೇಶ. 75ರ ಮುದಿಯ ಸಣ್ಣ ವಯಸ್ಸಿನ ಪ್ರಧಾನಿ ಜೊತೆಗೆ ಚಾಕ್ಲೇಟ್ ತಿನ್ನಿಸೋದು ರೊಮ್ಯಾಂಟಿಕ್ ಫೋಟೋ ಅಂತೆ. ಬಿ ಕೆ ಹರಿಪ್ರಸಾದ್ ಅವರು ಹೇಳ್ತಾ ಇರೋದು. ನೆನ್ನೆ ಡಿಬೇಟಲ್ಲೂ ಹಾಗೆ ಬಂತು ಇದೇ ವಿಷಯ. ನಾನು ಅಂದೆ, ₹50 ಚಾಕ್ಲೇಟ್ ಕೊಡ್ತಾ ಇರೋ ವಿಡಿಯೋ ಅದು. ಭಾರತದ ಡೆಪ್ಯೂಟಿ ಹೈಕಮಿಷನರ್ ಹೆಂಡತಿಗೆ ಸಿಗರೇಟ್ ಅಂಟಿಸ್ತಾ ಇರೋದಲ್ಲ. ಬಾಯಲ್ಲಿ ಸಿಗರೇಟ್ ಇಟ್ಕೊಂಡು ಡೆಪ್ಯೂಟಿ ಹೈಕಮಿಷನರ್ ವಿಮಾನದಲ್ಲಿ ಡೆಪ್ಯೂಟಿ ಹೈಕಮಿಷನರ್ ಹೆಂಡತಿಗೆ ವಿಮಾನದಲ್ಲಿ ಕೂತ್ಕೊಂಡು ಬೆಂಕಿಗೀರಿ ಸಿಗರೇಟ್ ಅಂಟಿಸ್ತಾ ಇರೋ ಫೋಟೋ ಅಲ್ಲ ಸ್ವಾಮಿ ಅದು. ದೇಶ ನೋಡಿಲ್ವಾ ಅದನ್ನೆಲ್ಲ? ಖುಷ್ವಂತ್ ಸಿಂಗ್ ಅವ್ರದ್ದು ಆಟೋಬಯೋಗ್ರಫಿ ಇದೆ. ಎಂಥ ಟ್ರೂತ್, ಲೈಸ್ ಆ್ಯಂಡ್ ಲಿಟಲ್ ಮಲೈಸ್, ಇಫ್ ಐ ಆಮ್ ನಾಟ್ ರಾಂಗ್. ಖುಷ್ವಂತ್ ಸಿಂಗ್ ತೆಗೆದು ನೋಡಿ. ಅದರಲ್ಲಿ ಖುಷ್ವಂತ್ ಸಿಂಗ್ ಫಾರ್ ಅ ಬ್ರೀಫ್ ಪೀರಿಯಡ್ ಇಂಗ್ಲೆಂಡಿನ ರಾಯಭಾರ ಕಚೇರಿಯಲ್ಲಿ ನೌಕರಿ ಮಾಡ್ತಿರ್ತಾರೆ, ಲಂಡನ್ನಲ್ಲಿ. ಪಂಡಿತ್ ಜವಾಹರ್ಲಾಲ್ ನೆಹರು 1948 ಅಕ್ಟೋಬರ್ನಲ್ಲಿ ನಡೆದ ಘಟನೆ ಇದು. ಅವರು ಲಂಡನ್ನಿಗೆ ವಿಸಿಟ್ ಮಾಡಬೇಕಾಗಿರುತ್ತೆ. ಒಬ್ಬೊಬ್ಬರಿಗೂ ಒಂದೊಂದು ಜವಾಬ್ದಾರಿ ಕೊಟ್ಟಿರ್ತಾರೆ. ಭಾರತದ ಪ್ರಧಾನಮಂತ್ರಿ ಲಂಡನ್ ವಿಸಿಟ್ನ ಸಂದರ್ಭದಲ್ಲಿ ಭಾರತೀಯ ರಾಯಭಾರ ಕಚೇರಿ ಏನೇನು ಮಾಡಬೇಕು ಅಂತ ಖುಷ್ವಂತ್ ಸಿಂಗ್ ಅವರಿಗೆ ಮೀಡಿಯಾ ಹ್ಯಾಂಡಲ್ ಮಾಡೋ ಜವಾಬ್ದಾರಿ ಕೊಟ್ಟಿದ್ರಂತೆ. ಮೀಡಿಯಾ ಅಂದರೆ ಅವಾಗೇನ್ರಿ, ನ್ಯೂಸ್ ಪೇಪರ್ ಒಂದೇ, ಅದನ್ನು ಹ್ಯಾಂಡಲ್ ಮಾಡಬೇಕು. ಅಬ್ಬಬ್ಬ ಅಂದರೆ ರೇಡಿಯೋಗಳಿದ್ವು. ನಮ್ಮ ಪ್ರಧಾನಮಂತ್ರಿಗಳು ಮಧ್ಯರಾತ್ರಿ ಹೋಗಿ ವಿಮಾನ ಇಳಿದು ಖಾಸಗಿ ಕಾರ್ ಹತ್ಕೊಂಡು ಎಲ್ಲ ಹೋಗ್ಬಿಟ್ರು. ಅವ್ರು ಎಲ್ಲಿ ಹೋಗ್ತಾರೆ ಅಂತ ಒಬ್ಬ ನ್ಯೂಸ್ ಪೇಪರ್ ರಿಪೋರ್ಟರು ಫೋಟೋಗ್ರಾಫರಿಗೆ ಪಕ್ಕ ಗೊತ್ತಿತ್ತು ಎಲ್ಲಿ ಹೋಗ್ತಾರೆ ಅವರು ಅಂತ. ಅವರು ಹೋಗಿದ್ದು ಎಡ್ವಿನಾ ಮೌಂಟ್ ಬ್ಯಾಟನ್ ಮನೆಗೆ, ಭಾರತದ ವೈಸ್ರಾಯ್ ಆಗಿದ್ದ ಮೌಂಟ್ ಬ್ಯಾಟನ್ ಅವರ ಹೆಂಡತಿ ಭೇಟಿಗೆ. ಮಧ್ಯರಾತ್ರಿ ಈ ಪೇಪರ್ನ ಫೋಟೋಗ್ರಾಫರು ಆ ಮನೆಯ ಹೊರಗಡೆ ಒಂದು ಕಡೆ ಬಚ್ಚಿಟ್ಕೊಂಡು ಕೂತ್ಕೊಂಡಿರ್ತಾನೆ. ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಹೋಗಿ ಕಾರ್ ಇಳಿದು ಬಾಗಿಲ ಹತ್ರ ಹೋದಾಗ ಎಡ್ವಿನಾ ಮೌಂಟ್ ಬ್ಯಾಟನ್ ಬಂದು ಬಾಗಿಲು ತೆಗೆದಿದ್ದು ಫೋಟೋ ತೆಗೆದುಬಿಡ್ತಾರೆ ಅವರು. ಫೋಟೋ ಮಾರನೇ ದಿವಸ ಫ್ರಂಟ್ ಪೇಜ್ನಲ್ಲಿ ಆ ಫೋಟೋ ದೊಡ್ಡದಾಗಿ ಪ್ರಿಂಟ್ ಆಗುತ್ತೆ. ಡೈಲಿ ಹೆರಾಲ್ಡ್ ಅನ್ನುವ ನ್ಯೂಸ್ ಪೇಪರ್ನಲ್ಲಿ ದೊಡ್ಡದಾಗಿ ಪ್ರಿಂಟ್ ಆಗಿಬಿಡುತ್ತೆ. ಪಂಡಿತ್ ಜವಾಹರ್ಲಾಲ್ ನೆಹರು ಅವರಿಗೆ ನಖಶಿಕಾಂತಕ ಸಿಟ್ಟು ಬಂದುಬಿಡುತ್ತಂತೆ. ಮೀಡಿಯಾ ಮಿಸ್ಮ್ಯಾನೇಜ್ಮೆಂಟ್ ಇದು ಅಂತ. ಮೀಡಿಯಾ ಮಿಸ್ಮ್ಯಾನೇಜ್ಮೆಂಟ್ ಇದು. ಖುಷ್ವಂತ್ ಸಿಂಗ್ ಅವ್ರನ್ನ ಕರೆದು ಬಾಯಿಗೆ ಬಂದಂಗೆ ಬೈದ್ಬಿಟ್ರಂತೆ. ಸರಿಯಾಗಿ ಮೀಡಿಯಾ ಹ್ಯಾಂಡಲ್ ಮಾಡೋದಕ್ಕೆ ಬರೋದಿಲ್ಲ ನಿಮಗೆ, ಇದು ಹೆಂಗೆ ಬಂತಿದು ಅಂತ. ಖುಷ್ವಂತ್ ಸಿಂಗ್ ನೀವು ಅಲ್ಯಾಕೆ ಹೋದ್ರಿ ಅಂತ ಖುಷ್ವಂತ್ ಸಿಂಗ್ ಕೇಳಿ, ನೀವು ಅಲ್ಯಾಕೆ ಹೋದ್ರಿ? ಇಂಥದ್ದನ್ನೆಲ್ಲ ನೋಡಿದೆ ರೀ ಈ ದೇಶ. ಒಂದು ಮೆಲೋಡಿ ಚಾಕ್ಲೇಟ್ ತಗೊಂಡು ಹೋಗಿದ್ದು, ಅದ್ರ ಜೊತೆಗೆ ಅವರೇನೋ ಪಂಡಿತ್ ಭೀಮ್ಸೇನ್ ಜೋಶಿ ಅವ್ರದ್ದು ಗಾಯನಗಳ ಸಿಡಿ ಗಿಡಿ ಕೊಟ್ರಂತೆ. ಮೆಲೋಡಿ ಚಾಕ್ಲೇಟ್ ತಗೊಂಡು ಹೋಗಿದ್ದು, ಅದಕ್ಕೆ 75 ವರ್ಷದ ಮುದಿಯ ಅನ್ನಿಸ್ಕೋಬೇಕಾ? ಮೋದಿ ಟೀಕಾತೀತರಲ್ಲ, ಪ್ರಶ್ನಾತೀತರಲ್ಲ. ಕೇಂದ್ರ ಸರ್ಕಾರ ಟೀಕಾತೀತವಲ್ಲ, ಪ್ರಶ್ನಾತೀತವಲ್ಲ. ಬಟ್ ಏನು ಟೀಕೆ ಮಾಡ್ತಿದ್ದೀರಿ? ಏನು ಪ್ರಶ್ನೆ ಮಾಡ್ತಿದ್ದೀರಿ? BJP ಅನ್ನುವ ಪಕ್ಷ ಪ್ರಶ್ನಾತೀತವಲ್ಲ, ಅಲ್ಲವೇ ಅಲ್ಲ, ಆಗಲೂಬಾರದು. ಬಟ್ ಏನು ಪ್ರಶ್ನೆ ಆಗ್ತಿರೋದು? ಏನು ಟೀಕೆ ಆಗ್ತಿರೋದು? ಎಪ್ಪತ್ತೈದು ವರ್ಷದ ಮುದಿಯ ಸಣ್ಣ ವಯಸ್ಸಿನ ಪ್ರಧಾನಿ ಜೊತೆಗೆ ರೊಮ್ಯಾಂಟಿಕ್ ಫೋಟೋ ನೋಡಿದ್ರೆ ಏನಿದು ಮಾತು ಅಂತ. ಈ ದೇಶದ ಇತಿಹಾಸದಲ್ಲಿ ಏನೇನೆಲ್ಲ ಉದಾಹರಣೆ ಹೇಳಿದ್ನಲ್ಲ ನಾನು ನಿಮಗೆ. 1948 ಅಕ್ಟೋಬರ್ ಪ್ರಧಾನಮಂತ್ರಿಯೇ. ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ 1.5 ವರ್ಷ ಆಗಿಲ್ಲ ಸ್ವಾಮಿ ಇನ್ನು. ಆವಾಗ ಮಧ್ಯರಾತ್ರಿ ಫ್ಲೈಟ್ ಇಳಿದು ಎಡ್ವಿನಾ ಮೌಂಟ್ ಬ್ಯಾಟನ್ ಮನೆಗೆ ಖಾಸಗಿ ಕಾರ್ನಲ್ಲಿ ಹೋದರೆ ಫೋಟೋಗ್ರಾಫರ್ ಕದ್ದಿಟ್ಕೊಂಡು ಬಚ್ಕೊಂಡು ಫೋಟೋ ತೆಗೆದವು. ಮಾರನೇ ದಿವಸ ಪೇಪರ್ಗಳಲ್ಲಿ ಬಂದಿತ್ತು.
ಅಂಥದ್ದೇನಾಗಿಲ್ಲ ಸ್ವಾಮಿ, ಅಂಥದ್ದೇನಾಗಿಲ್ಲ. ಬನ್ನಿ ನಾಳೆ ತಗೊಂಬರ್ತೀನಿ ನಾನೇ. ಅಷ್ಟು ಇದೆ ನನ್ನ ಹತ್ರ. ಯಾವ ಡೀಲ್ ಸೈನ್ ಆಯಿತು, ಭಾರತಕ್ಕೇನಾದರೂ ಲಾಭ ಇದೆಯಾ, ಕಾರ್ಪೊರೇಟ್ ಕಂಪನಿಗಳ ಹಿತಾಸಕ್ತಿಯನ್ನು ಕಾಪಾಡೋದಕ್ಕೆ ಮೋದಿ ವಿದೇಶ ಪ್ರವಾಸ ಮಾಡಿದ್ರ, ಅದರ ಮೇಲೆ ಏನಾದ್ರು ಚರ್ಚೆ ಆಗಿ. ಅಲ್ರಿ, ಸಣ್ಣ ವಿಷಯ ಹೇಳ್ಬಿಡ್ತೀನಪ್ಪ. ಅಮೇರಿಕ ಇಸ್ರೇಲ್ ಜಂಟಿ ದಾಳಿ ಇರಾನಿನ ಮೇಲೆ ಆರಂಭ ಆಗೋದಕ್ಕಿಂತ ಮೊದಲು, ಒಂದು ದಿನ ಮೊದಲು ಪ್ರಧಾನಿ ನರೇಂದ್ರ ಮೋದಿ ಇಸ್ರೇಲ್ನಲ್ಲಿದ್ದರು. ಫೆಬ್ರವರಿ 28ಕ್ಕೆ ದಾಳಿ ಆರಂಭ ಆಗಬೇಕು, ಫೆಬ್ರವರಿ 27ಕ್ಕೆ ಇಸ್ರೇಲ್ನಲ್ಲಿ ಇದ್ದಾರೆ ಇವರು. ದೇಶದ ತುಂಬ ಹ್ಯೂ ಆ್ಯಂಡ್ ಕ್ರೈ ಆಗಿಬಿಡ್ತು. ಏನು ತೋರಿಸೋದಕ್ಕೆ ಹೊರಟಿದ್ದೀರಿ ನೀವು? ಇರಾನ್ ನಮ್ಮ ಲಾಂಗ್ ಟರ್ಮ್ ಫ್ರೆಂಡು. ಆ ಇರಾನಿನ ಮೇಲೆ ದಾಳಿ ಮಾಡಲಿರುವ 24 ಗಂಟೆಗಳಲ್ಲಿ ದಾಳಿ ಮಾಡಲಿರುವ ಇಸ್ರೇಲಿಗೆ ನೀವು ಹೋಗಿ ಪ್ರಧಾನಮಂತ್ರಿಗಳ ಜೊತೆಗೆ ಊಟ ಮಾಡಿದ್ರಿ, ಫ್ರೆಂಡ್ಶಿಪ್ಪನ್ನು ತೋರಿಸ್ಕೊಂಡು ಬಂದ್ರಿ. ಹಿಂಗೆ ಯಾರು ಮಾಡ್ತಾರಾ? ಇದಾ ವಿದೇಶಾಂಗ ಹ್ಯಾಂಡಲ್ ಮಾಡೋ ರೀತಿ? ಎಲ್ಲ ಚರ್ಚೆಗಳಾದವು. ರಷ್ಯಾ ಭಾರತದ ಲಾಂಗ್ ಟರ್ಮ್ ಫ್ರೆಂಡ್ ರೀ. ಎಂತೆಂಥ ಕಷ್ಟ ಕಾಲದಲ್ಲಿ ರಷ್ಯಾ ನಮ್ಮ ಜೊತೆಗೆ ನಿಂತ್ಕೊಂಡಿದೆ. ಭಾರತ ಪಾಕಿಸ್ತಾನದ ತಿಕ್ಕಾಟ ಬಂದಾಗಲೆಲ್ಲ ರಷ್ಯಾದವ್ರು ನಮ್ಮ ಜೊತೆಗೆ ನಿಂತ್ಕೊಂಡಿದ್ದಾರೆ. ಹಿಸ್ಟಾರಿಕಲಿ ಭಾರತಕ್ಕೆ ಯಾರೂ ವೆಪನ್ ಕೊಡೋದಕ್ಕೆ ತಯಾರಿಲ್ಲದೆ ಇದ್ದಾಗ ರಷ್ಯಾ ನಮ್ಮ ಜೊತೆಗೆ ನಿಂತ್ಕೊಂಡಿದೆ. ಈಗ ಪ್ರಧಾನಿ ನರೇಂದ್ರ ಮೋದಿ ಯುರೋಪಿನ 4 ರಾಷ್ಟ್ರಗಳಿಗೆ ಭೇಟಿ ಕೊಟ್ಟರಲ್ಲ, ಅವೆಲ್ಲವೂ ರಷ್ಯಾದ ಶತ್ರುಗಳು. ರಷ್ಯಾದ ಜೊತೆ ಇಷ್ಟೊಂದು ಲಾಂಗ್ ಟರ್ಮ್ ಫ್ರೆಂಡ್ಶಿಪ್ ಇಟ್ಕೊಂಡು ನೀವು ಯುರೋಪಿನ ಈ ದೇಶಗಳಿಗೆ ಯಾಕೆ ಭೇಟಿ ಕೊಟ್ರಿ? ರಷ್ಯಾದ ಫ್ರೆಂಡ್ಶಿಪ್ ಹಾಳಾಗೋದಿಲ್ವಾ ಅನ್ನೋ ಪ್ರಶ್ನೆ ಒಬ್ಬನೂ ಕೇಳಲಿಲ್ಲ ಈ ದೇಶದಲ್ಲಿ. ಆ್ಯಕ್ಚುಲಿ ಚರ್ಚೆಗಳಾಗಬೇಕಾಗಿದ್ದು ಅದಲ್ವಾ? ಒಬ್ಬರಾರು ನಮಗೆ ರಷ್ಯಾದ ಸ್ನೇಹ ಮುಖ್ಯ. ನೀವು ನೋಡಿದ್ರೆ ನೆದರ್ಲ್ಯಾಂಡಿಗೆ ಹೋಗ್ತಾ ಇದ್ದೀರಿ, ನೀವು ನೋಡಿದರೆ ಇಟಲಿಗೆ ಹೋಗ್ತಾ ಇದ್ದೀರಿ. ಇದರಿಂದ ಏನು ಸಂದೇಶ? ದಶಕಗಳ ಕಾಲ ಭಾರತದ ಜೊತೆ ರಷ್ಯಾ ಕಾಯ್ದುಕೊಂಡು ಬಂದಿರುವ ಸಂಬಂಧದ ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ? ಒಬ್ಬರಾದರೂ ಚರ್ಚೆ ಮಾಡಿದ್ರಾ? ಚರ್ಚೆ ಆಗಿದ್ದೇನು? ಮೆಲೋನಿ 75 ವರ್ಷದ ಮುದಿಯ, ಈ ವಿಷಯ ಚರ್ಚೆ ಆಗ್ತಾ ಇರೋದು. ವಿಚಿತ್ರ ಅನ್ಸುತ್ತೆ ನನಗೆ. ಮುಂದಿನ ಸುದ್ದಿಗೆ ಹೋಗೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.